ಆ ಶನಿವಾರದ ಸಂಜೆ ಏಕೋ ಬೋರ್ ಹೊಡೆಯುತ್ತಿತ್ತು. ಕಾರಣ ಹೆಂಡತಿ ಮಕ್ಕಳು ಊರಿಗೆ ಹೋಗಿದ್ದರು. ಮನಸ್ಸು ಕಾಫಿ ಬೇಕು ಎನ್ನುತ್ತಿತ್ತು. ಆದರೆ ಮಾಡಿ ಕುಡಿಯಲು ದೇಹ ಸೋಮಾರಿತನ ತೋರುತ್ತಿತ್ತು. ಆಗ ನನ್ನ ನೆನಪಿಗೆ ಬಂದಿದ್ದೇ ಮನೆ ಪಕ್ಕದ ಕೆಫೆ. ಕಾಲಿಗೆ ಚಪ್ಪಲಿ ಸಿಕ್ಕಿಸಿಕೊಂಡವನು ಸೀದಾ ಕೆಫೆಯ ಹೊರಾಂಗಣದ ಸೋಫಾದ ಮೇಲೆ ಕುಳಿತೆ. ಆಸೀನನಾದೆ. ಆರ್ಡರ್ ತೆಗೆದುಕೊಂಡ ವೇಟರ್ ಕಾಫಿ ತಂದು ಟೇಬಲ್ ಮೇಲಿಟ್ಟ. ಕಾಫಿಯನ್ನು ಮೆಲ್ಲನೆ ಹೀರುತ್ತಾ ರೋಡನ್ನು ನೋಡುತ್ತಾ ಕುಳಿತಿದ್ದೆ. ಅದೇ ಸಮಯಕ್ಕೆ ಎಲ್ಲಿಂದಲೋ ಕಳೆಗುಂದಿದ ಮುಖ ಹೊತ್ತು ಹರಕು ಬಟ್ಟೆ ಧರಿಸಿದ್ದ ಇಬ್ಬರು ಹುಡುಗರು ನನ್ನ ಬಳಿಗೆ ಬಂದು ಹಣ ಕೇಳಲು ಪ್ರಾರಂಭಿಸಿದರು. ನಾನು ಹಣ ನೀಡಲು ನಿರಾಕರಿಸಿದೆ. ನಾನು ನಿರಾಕರಿಸಿದ್ದ ಮೇಲೂ ಅವರು ಕೇಳುವುದನ್ನು ನಿಲ್ಲಿಸಲಿಲ್ಲ. ಮತ್ತೆ ಮತ್ತೆ ದುಡ್ಡನ್ನು ಕೇಳಲು ಆರಂಭಿಸಿದರು. ಕೇಳಿ ಕೇಳಿ ಸುಸ್ತಾದ ಆ ಹುಡುಗರಲ್ಲಿ ಒಬ್ಬ ಟೇಬಲ್ ಮೇಲಿದ್ದ ನೀರಿನ ಜಗ್ಗನ್ನು ಎತ್ತಿ ಗಟಗಟನೆ ಕುಡಿಯಲು ಪ್ರಾರಂಭಿಸಿದ. ಆ ದೃಶ್ಯ ನನ್ನ ಮನಸ್ಸನ್ನು ಕರಗಿಸಿಬಿಟ್ಟಿತು. ಕೂಡಲೇ ನಾನು ಆ ಹುಡುಗರನ್ನು ಹತ್ತಿರ ಕರೆದು ಹೇಳಿದೆ, ನಾನು ನಿಮಗೆ ಹಣ ನೀಡಲಾರೆ. ಆದರೆ ಹಸಿವಾಗುತ್ತಿದ್ದರೆ ಹೇಳಿ, ನಾನು ನಿಮಗೆ ತಿನ್ನಲು ಏನಾದರೂ ತೆಗೆದುಕೊಂಡು ಕೊಡುವೆ ಎಂದೆ. ಅದಕ್ಕೆ ಆ ಹುಡುಗರು ಯಾವ ರೀತಿ ಮಾಡಿದರು ಗೊತ್ತಾ? ನನ್ನ ಮಾತನ್ನು ಕೇಳಿದ ಆ ಹುಡುಗ ಬಾಡಿದ ಮುಖ ಮೇಲೆತ್ತಿ ಒಮ್ಮೆಲೆ ಅರಳಿಬಿಟ್ಟಿತು. ಅವರ ಮುಖದಲ್ಲಾದ ಬದಲಾವಣೆಯನ್ನು ಗಮನಿಸುತ್ತಾ ನಾ ಕೇಳಿದೆ, ತಿನ್ನಲು ಏನು ಬೇಕು ಹೇಳಿ, ತೆಗೆಸಿಕೊಡುವೆ ಎಂದೆ. ಕೂಡಲೇ ಆ ಹುಡುಗರು ಕೆಫೆಯ ಗೋಡೆಗೆ ಅಂಟಿಸಿದ ಮಸಾಲೆ ದೋಸೆ ಚಿತ್ರಕ್ಕೆ ಬೆರಳು ತೋರಿಸಿದರು. ನಾನು ವೇಟರ್ನ ಕರೆದು 2 ಮಸಾಲೆ ದೋಸೆ ಆರ್ಡರ್ ಮಾಡಿದೆ. 10 ನಿಮಿಷದಲ್ಲಿ ಮಸಾಲೆ ದೋಸೆ ಟೇಬಲ್ ಮೇಲೆ ಬಂದು ಕುಳಿತಿತ್ತು. ಟೇಬಲಿಗೆ ಬಂದ 2 ನಿಮಿಷದಲ್ಲಿ ಆ ದೋಸೆಯನ್ನು ಹುಡುಗರು ಖಾಲಿ ಮಾಡಿಬಿಟ್ಟರು. ಅಷ್ಟು ಹಸಿವಿನಿಂದ ಇದ್ದರು ಆ ಹುಡುಗರು. ಅವತ್ತಿನವರೆಗೂ ಅಷ್ಟು ಹಸಿವಿನಿಂದ ಇರುವ ವ್ಯಕ್ತಿಗಳನ್ನು ನಾನು ಯಾವತ್ತೂ ನೋಡಿರಲಿಲ್ಲ. ಅವರು ಆ ರೀತಿ ತಿಂದಿದ್ದನ್ನು ನೋಡಿ ನನ್ನ ಮನಸ್ಸು ತುಂಬಾ ಕರಗಿತು. ತುಂಬಾ ಬೇಜಾರು ಕೂಡ ಆಯಿತು. ಆ ಹುಡುಗರನ್ನು ನೋಡುತ್ತಿದ್ದ ನನ್ನ ಗಮನ ಇದ್ದಕ್ಕಿದ್ದಂತೆ ಎದುರಿನಿಂದ ಬರುತ್ತಿದ್ದ 3 ಹುಡುಗಿಯರತ್ತ ಹರಿಯಿತು. ಮಾಡರ್ನ್ ಡ್ರೆಸ್ ಧರಿಸಿದ್ದ ಆ ಹುಡುಗಿಯರು ಸುಮಾರು 17-18 ವರ್ಷದವರಂತೆ ಕಾಣುತ್ತಿದ್ದರು. ಅವರನ್ನು ನೋಡಿದರೆ ಶ್ರೀಮಂತ ಮನೆತನದವರು ಎಂಬುದನ್ನು ಯಾರಾದರೂ ಊಹಿಸಬಹುದಾಗಿತ್ತು. ಅವರ ಬಟ್ಟೆ ಇರುವ ರೀತಿ ಹಾಗೆನಿಸುತ್ತಿತ್ತು. ಕೆಫೆಯ ಒಳ ಬಂದು ಕುಳಿತ ಆ ಹುಡುಗಿಯರು 3 ಮಸಾಲೆ ದೋಸೆ ಮತ್ತು 3 ಮೋಸಂಬಿ ಜ್ಯೂಸನ್ನು ಆರ್ಡರ್ ಮಾಡಿದರು. ಸ್ವಲ್ಪ ಸಮಯದಲ್ಲೇ ವೇಟರ್ ಅವರ ಆರ್ಡರನ್ನು ತಂದು ಟೇಬಲ್ ಮೇಲಿಟ್ಟ. 3ರಲ್ಲಿ ಒಬ್ಬಳು ಹುಡುಗಿ ಮಸಾಲೆ ದೋಸೆಯ ಒಂದು ತುಂಡನ್ನು ಬಾಯಿಗೆ ಇಟ್ಟವಳೆ ಮುಖವನ್ನು ಸಿಂಡರಿಸಿಕೊಂಡು, ಏನೇ ಸ್ವಲ್ಪನೂ ಚೆನ್ನಾಗಿಲ್ಲ. ಇಂತಹ ದೋಸೆ ತಿನ್ನಿಸಲು ಈ ಕೆಫೆಗೆ ನನ್ನನ್ನು ಕರೆದುಕೊಂಡು ಬಂದಿದ್ದೀಯಾ ಎಂದು ತನ್ನ ಪಕ್ಕದಲ್ಲಿರುವ ಹುಡುಗಿಯ ಹತ್ತಿರ ಕೇಳತೊಡಗಿದಳು. ಶ್ರೀಮಂತರು ಹಾಗೆ ಅಲ್ಲವಾ? ಹೊಟ್ಟೆ ತುಂಬಿದವರಿಗೆ ಅಡಿಗೆಯ ರುಚಿ ಹೇಗೆ ಗೊತ್ತಾಗಿತ್ತು? ಸ್ವಲ್ಪ ಸಮಯದ ನಂತರ ಆ ಹುಡುಗಿಯರು ತಾವು ತೆಗೆದುಕೊಂಡ ಆಹಾರದೊಂದಿಗೆ ಸೆಲ್ಫಿಯನ್ನು ತೆಗೆದುಕೊಂಡು ಅರ್ಧ ಆಹಾರವನ್ನು ಟೇಬಲಿನ ಮೇಲೆ ಹಾಗೆಯೇ ಬಿಟ್ಟು ಬಿಲ್ ಪೇ ಮಾಡಿ ಹೊರ ನಡೆದರು. ಆ ಆಹಾರವನ್ನು ಅಲ್ಲಿಯೇ ಬಿಟ್ಟು ಆ 3 ಹೊರಗೆ ನಡೆದೇ ಬಿಟ್ಟರು. 3 ಹುಡುಗಿಯರು ಅಲ್ಲಿಂದ ತೆರಳಿದ ನಂತರವೂ ನನ್ನ ದೃಷ್ಟಿ ಅವರು ಬಿಟ್ಟು ಹೋದ ಆಹಾರದ ಮೇಲೆ ಇತ್ತು. ನನ್ನ ಮನದಲ್ಲಿ ಈಗಷ್ಟೇ ನನ್ನ ಎದುರು ಕುಳಿತು ತಿಂದು ಹೋದ ಆ 2 ಹುಡುಗರ ಚಿತ್ರ ಮೂಡಿತ್ತು. ಇಂಥ ವಿಚಿತ್ರ ಜಗತ್ತು ನೋಡಿ. ಒಬ್ಬರ ಬಳಿ ಹೊಟ್ಟೆ ತುಂಬಿಸಿಕೊಳ್ಳುವಷ್ಟು ಆಹಾರವಿಲ್ಲದಿದ್ದರೆ ಇನ್ನೊಬ್ಬರಿಗೆ ಆಹಾರ ಕೇವಲ ಸೆಲ್ಫಿಗಷ್ಟೇ ಸೀಮಿತವಾಗಿರುತ್ತೆ.